ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದೊಡ್ಡದಾಗಿ ನಿನ್ನ ಜೊತೆನ ಒಂದು ಮಾಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟಿಯಲ್ಲ, ಅದು ನಿನ್ನಿಂದ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ನಾನು ಮಾಡೇ ಮಾಡ್ತೀನಿ. ಮೂರ್ಖರ ಥರ ಮಾತಾಡಬೇಡ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಮದುವೆ ಆಗಿರೋ ಹೆಣ್ಣನ್ನ ತನ್ನ ಗಂಡನಿಂದ ದೂರ ಮಾಡಬೇಕು ಅಂತ ಅನ್ಕೊಂಡ್ರೆ ದೇವ್ರು ಸುಮ್ಮನೆ ಬಿಟ್ಬಿಡ್ತಾನ? ಅದಕ್ಕೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಮನುಷ್ಯ ಅಂದಮೇಲೆ ಮನುಷ್ಯತ್ವ ಇರಬೇಕು. ದಯೆ ಇರಲಿ ಸಕಲ ಜೀವಿಗಳಲ್ಲಿ ಅಂತ ಧರ್ಮನೇ ಹೇಳುತ್ತೆ. ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ. ನಾವೇನು ಮಾಡ್ತೀವಿ ಅನ್ನೋದಷ್ಟೇ ಮುಖ್ಯ. ಧರ್ಮ ಕರ್ಮ ಅನ್ಕೊಂಡು ಕೂತ್ಕೊಂಡ್ರೆ ನಿನ್ನ ಜೀವನ ಹಾಳಾಗಿ ಹೋಗುತ್ತೆ ಶಿವರಾಜು. ಹಾಗಂತ ಒಳ್ಳೆತನ ಬಿಟ್ಕೊಡೋಕ್ಕಾಗತ್ತಾ? ಸ್ವಾರ್ಥಿ ಆದ್ರೆ ನಮ್ತನನೇ ಹಾಳಾಗೋದು. ಶಿವರಾಜು, ಈಗ ತಾನೇ ನೀನ್ ಹೆಂಡತಿ ನಿನ್ ಜೊತೆನೆ ಜೀವನ ಮಾಡಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವಳನ್ನ ಕೇಳ್ದೇನೆ ಅವಳು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋ ಹಕ್ಕನ್ನ ಕೊಟ್ಟವ್ರು ಯಾರು ನಿನಗೆ? ಹಾಗಂತ ಒಂದು ಜೀವ ಸತ್ರು ಪರವಾಗಿಲ್ವಾ? ಬೇಡ ಶಿವರಾಜು, ನಿನ್ನ ವ್ಯಕ್ತಿತ್ವ ಇದಲ್ಲ. ಅಷ್ಟಕ್ಕೂ ನೀನೇನ್ ದಾನ ಮಾಡ್ತಿಲ್ಲ. ರಾಮಿಂದ ಕಿತ್ಕೊಂಡಿದ್ದನ್ನ ಅವನಿಗೆ ವಾಪಸ್ ಕೊಡ್ತಿದ್ಯಾ ಅಷ್ಟೇ. ಕಿತ್ಕೊಂಡಿರೋದಲ್ಲ, ಪಡ್ಕೊಂಡಿರೋದು. ಜ್ಯೋತಿ ಈಗ ನಿನ್ನ ಸ್ವತ್ತು ಶಿವರಾಜು. ಜ್ಯೋತಿ ನಿನ್ನ ಸ್ವತ್ತಾಗೋದಕ್ಕಿಂತ ಮುಂಚೆ ಅವಳು ಮನ್ಸನ್ನ ರಾಮ ಕೊಟ್ಟಿದ್ದಾಳೆ. ಹಾಗಾಗಿ ಅವಳು ಯಾವತ್ತಿದ್ರೂ ರಾಮಗೆ ಸೇರಿದವಳು. ಶಿವರಾಜು, ನೀನು ಇವನ್ ಮಾತನ್ನ ಕಟ್ಕೊಂಡು ಜ್ಯೋತಿನ ದೂರ ಮಾಡ್ಕೊಂಡ್ರೆ ಇನ್ಯಾವತ್ತೂ ಜ್ಯೋತಿ ನಿನಗೆ ಸಿಗಲ್ಲ. ಜೀವನ ಪೂರ್ತಿ ನೀನು ಒಂಟಿಯಾಗಿರ್ಬೇಕಾಗತ್ತೆ. ಒಂಟಿ ಆದ್ರೂ ಪರವಾಗಿಲ್ಲ, ಇನ್ನೊಬ್ಬರು ಬಾಳಿಗೆ ಬೆಳಕಾದೆ ಅನ್ನೋ ಆತ್ಮತೃಪ್ತಿ ಆದ್ರೂ ಸಿಗತ್ತೆ. ಮನುಷ್ಯರ ಜೀವಗಳನ್ನ ಒಂದು ಮಾಡದೆ ಅನ್ನೋ ಸಂತೃಪ್ತಿ ಸಿಗತ್ತೆ. ಕೊಟ್ರೆ ಕೆಟ್ಟೆ, ಇದ್ರ ಮೇಲೆ ನಿನ್ನಿಷ್ಟ. ಕೊಟ್ಟೋರು ಕೆಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ರಾಮ್ಗೆ ಜೀವ, ಜ್ಯೋತಿಗೆ ತಾನಿಷ್ಟಪಟ್ಟಿದ್ದ ಜೀವನ. ಎರಡನ್ನೂ ಕೊಡೋದಕ್ಕಿಂತ ಶ್ರೇಷ್ಠವಾದ್ದು ಬೇರೆ ಯಾವುದೂ ಇಲ್ಲ ಶಿವರಾಜು. ಜ್ಯೋತಿನ ರಾಮ್ಗೆ ಒಪ್ಸೋದೆ ಸರಿ. ಯಾವತ್ತಿದ್ರೂ ಜ್ಯೋತಿ ರಾಮ್ಗೇನೆ ಸ್ವಂತ. ಜ್ಯೋತಿ ರಾಮ್ ಇಬ್ರು ಒಂದಾದ್ರೆ ರಾಮ್ ಪ್ರಾಣ ಉಳಿಯುತ್ತೆ. ಅವ್ರ ಮನೆಯವ್ರ ಗೋಳಾಟನೂ ತಪ್ಪುತ್ತೆ.